ಹಾಯ್ ಫ್ರೆಂಡ್ಸ್, ಸ್ವಾವಲಂಬಿ ಸಾರಥಿ ಯೋಜನೆ 2024 ಬಗ್ಗೆ ನಾನಿವತ್ತು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಪ್ರತಿ ವರ್ಷ ಹಲವಾರು ಯೋಜನೆಗಳಿಗೆ ಅರ್ಜಿಗಳನ್ನು ಕರೀತಾರೆ ಸ್ನೇಹಿತರೆ. ಅದರಲ್ಲಿ ಈ ಸ್ವಾವಲಂಬಿ ಸಾರಥಿ ಯೋಜನೆ ಕೂಡ ಒಂದಾಗಿರುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಯಾರ್ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವುದು, ಅದೇ ರೀತಿ ಈ ಯೋಜನೆಯಲ್ಲಿ ಸಾಲ ಸೌಲಭ್ಯ ಎಷ್ಟು ದೊರೆಯುತ್ತದೆ ಮತ್ತು ಅದರಲ್ಲಿ ಸಬ್ಸಿಡಿ ಕೂಡ ಎಷ್ಟು ಸಿಗ್ತದೆ ಅಂತಕ್ಕಂಥದ್ದನ್ನ ನೋಡೋಣ. ಹಾಗೆಯೇ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಇಂಥ ಅನೇಕ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ತಪ್ಪದೆ ಒತ್ತಿ ಸ್ನೇಹಿತರೆ. ವಿಡಿಯೋ ಚೆನ್ನಾಗಿ ನಿಮಗೆ ಉಪಯೋಗ ಅನಿಸಿದ್ರೆ ಒಂದು ಲೈಕ್ ಕೂಡ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂದುಳಿದ ವರ್ಗಗಳ ನಿರುದ್ಯೋಗ ಯುವಜನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳತಕ್ಕಂಥ ಒಂದು ಯೋಜನೆಯೇ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರಿಬೋದು ಸ್ನೇಹಿತರೆ. ಇದರಡಿಯಲ್ಲಿ ವಾಹನ ಖರೀದಿಗೆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು 4 ಚಕ್ರದ ಅಂದರೆ 4 ವೀಲರ್ಸಿಗೆ ಬ್ಯಾಂಕ್ಗಳಿಂದ ಸಾಲ ಪಡೆಯೋದಕ್ಕೋಸ್ಕರ 50% ಅಂದರೆ ಗರಿಷ್ಠ ಒಂದು 3 ಲಕ್ಷದವರೆಗೂ ಸಹಾಯಧನನ ಮಂಜೂರು ಮಾಡ್ತಾರೆ ಸ್ನೇಹಿತರೆ. ಈ ಒಂದು ಸಾಲ ಸೌಲಭ್ಯನ ಪಡೆಯೋದಕ್ಕೆ ಇಚ್ಛಿಸ್ತಕ್ಕಂಥವರು ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಪ್ರವರ್ಗ 1, 2A ಮತ್ತು 3A ಮತ್ತು 3Bಗೆ ಸೇರಿದವರಾಗಿರ್ತಕ್ಕಂಥವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಕುಟುಂಬದ ವಾರ್ಷಿಕ ವರಮಾನ ಬಂದು ಗ್ರಾಮಾಂತರ ಪ್ರದೇಶದವರಾಗಿದ್ದರೆ ವಾರ್ಷಿಕ ಆದಾಯ 98,000 ರೂಪಾಯಿ ಒಳಗಡೆ ಇರಬೇಕು ಸ್ನೇಹಿತರೆ. ಮತ್ತು ಅದೇ ರೀತಿ ಪಟ್ಟಣ ಪ್ರದೇಶದವರಾಗಿದ್ದರೆ ಅವರಿಗೆ 1,20,000 ರೂಪಾಯಿ ಒಳಗಡೆ ಅವ್ರ ವಾರ್ಷಿಕ ಆದಾಯ ಇರಬೇಕು ಸ್ನೇಹಿತರೆ. ಅದೇ ರೀತಿ ಅರ್ಜಿದಾರರು ಬಂದು 21 ವರ್ಷದಿಂದ 45 ವರ್ಷದವರೆಗೂ ವಯಸ್ಸನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಈ ಒಂದು ಸಾಲ ಸೌಲಭ್ಯನ ಪಡೆಯೋದಕ್ಕೆ ಬಯಸ್ತಕ್ಕಂಥವರು ಲಘು ವಾಹನ ಪರವಾನಗಿಯನ್ನು ಹೊಂದಿರಬೇಕಾಗುತ್ತೆ. ಹಾಗೆಯೇ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 31/8/2024 ಆಗಿರುತ್ತೆ ಸ್ನೇಹಿತರೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸ್ಬೋದು.